ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಪಡ್ಡು ಮತ್ತು ಅದ್ರ ಜೊತೆಗೆ ಬೆಟ್ಟಿಗೇರಿ ಚಟ್ನಿನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬೆಟ್ಟಿಗೇರಿ ಚಟ್ನಿ ಪಡ್ಡಿನ ಜೊತೆಯೂ ಕೂಡ ಇದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ನೋಡೋಣ. 1 ಕಪ್ ಆಗುವಷ್ಟು ನಾನು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನು ನಾನು ಮಧ್ಯಾಹ್ನ 2 o'clock ನೆನೆ ಹಾಕೋತಾ ಇರೋದು. ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಉದ್ದಿನಬೇಳೆನ ಹಾಕೋತಾ ಇದ್ದೀನಿ. ಇದು ಮನೆಯಲ್ಲಿರುವ ಉದ್ದಿನಬೇಳೆ, ಅದಕ್ಕೋಸ್ಕರ ಈ ಥರ ಕಪ್ ಆಗಿದೆ. ಇದನ್ನಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯನ ಹಾಕ್ಕೊಳ್ಳಿ. ಮೆಂತ್ಯ ಹಾಕೊಳ್ಳೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಹಾಗೆ ಟೇಸ್ಟು ಕೂಡ ಡಿಫ್ರೆಂಟಾಗಿ ಬರುತ್ತೆ. ನಾವು ರೇಷನ್ ಅಕ್ಕಿ ತೊಗೊಂಡಿರೋದ್ರಿಂದ ನಾವು ಕ್ಲೀನಾಗಿ ಒಂದು 3 to 4 ಟೈಮ್ಸ್ನ ವಾಶ್ ಮಾಡಿಕೊಂಡು ಈ ಥರ ನೆನೆ ಹಾಕೋಬೇಕಾಗತ್ತೆ. ಅಕ್ಕಿನ ನೆನೆ ಹಾಕಿದ್ಮೇಲೆ ಒಂದು 3 hours ನೆನೆದ ಮೇಲೆ ಸ್ವಲ್ಪ ಅವಲಕ್ಕಿನ ಹಾಕ್ಕೊಳ್ಳಿ. ಪಡ್ ಮಾಡಬೇಕಂದ್ರೆ ಅವಲಕ್ಕಿನ ಮಿಕ್ಸ್ ಮಾಡೋದ್ರಿಂದ ಸಾಫ್ಟಾಗಿ ಮತ್ತು ಮೆತ್ತಗೆ ಬರಬೇಕು ಅಂದರೆ ಸ್ವಲ್ಪ ಅವಲಕ್ಕಿನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನಾನು ಈವ್ನಿಂಗ್ ಟೈಮಲ್ಲಿ ರುಬ್ಕೋತಾ ಇದ್ದೀನಿ. ನೋಡಿ, ಈ ಥರ ಸಾಫ್ಟಂಗೆ ರುಬ್ಕೋಬೇಡಿ, ಸ್ವಲ್ಪ ತರಿಯಾಗಿರಬೇಕು. ಸಾಫ್ಟಂಗೆ ರುಬ್ಕೊಂಡ್ರೆ ದೋಸೆ ಹಿಟ್ಟಿನ ಹದ ಬರುತ್ತೆ. ಈ ಥರ ತರಿ ರುಬ್ಬಿದರೆ ಪಡ್ಡು ಸ್ವಲ್ಪ ಮೆತ್ತಗೆ ಬರಬೇಕು ಮತ್ತು ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇರ್ತವೆ. ಹೋಟೆಲ್ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ನಾನು. ಇವಾಗ ಸಪ್ರೇಟಾಗಿ ನಾನು ಒಂದು ಬೌಲಿಗೆ ಅದನ್ನು ಬೇಕಾದಷ್ಟು ಹಿಟ್ಟನ್ನು ತೊಗೊಂಡು ಅದಕ್ಕೆ ಚೂರು ಸಕ್ಕರೆ ಮತ್ತು ಚೂರು ಉಪ್ಪನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಯಾಕಂದರೆ ಕಲರ್ ಸ್ವಲ್ಪ ಪಡ್ಡಿನ ಕಲರು ಬ್ರೌನ್ ಕಲರ್ ಬರಬೇಕಂದ್ರೆ ಚೂರನ್ನ 1 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ಹಿಟ್ಟಿನ ಹದ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಸಕ್ಕರೆ ಹಾಕಿದ ಮೇಲೆ ಕೂಡ ಅಷ್ಟೇ ಒಂದು 5 minutes ನೆನೆ ಹಾಕಬೇಕಾಗತ್ತೆ. ಯಾಕೆಂದರೆ ಸಕ್ಕರೆ ಕರಗಬೇಕಾಗತ್ತೆ ಹಿಟ್ಟಿನಲ್ಲಿ. ಅದಕ್ಕೋಸ್ಕರ ಒಂದು 5 minutes ಬಿಟ್ಟು ನಾವು ಪಡ್ಡನ್ನು ಹಾಕೋಬೇಕಾಗತ್ತೆ. ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಪಡ್ಡು ಹಾಕೋ ಹದ ಹೇಗಿರಬೇಕು ಅಂತ. ನೋಡಿ, ಈ ಥರ ಇರಬೇಕು. ನಾನು ತೋರಿಸಿದ್ದೀನಿ ನೋಡಿ. ಇವಾಗ ಬೆಟ್ಟಿಗೇರಿ ಚಟ್ನಿ ಮಾಡೋದಕ್ಕೆ ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನ 4 ರಿಂದ 5 ಮೆಣಸಿಕಾಯಿನೂ ಕೂಡ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪು ಎರಡನ್ನೂ ನಾವು ಕಟ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ನೋಡಿ ಶೇಂಗಾನ ತೊಗೋತಾ ಇದ್ದೀನಿ. ನಾವು ಸ್ವಲ್ಪ ಕ್ವಾಂಟಿಟಿನ ನೋಡಿಕೊಂಡು ಮಾಡ್ಕೊಳ್ಳಿ. ಈ ಶೇಂಗಾ ತೊಗೊಂಡು ಅದನ್ನು ರುಬ್ಕೊಂಡಾದಮೇಲೆ ಈ ಥರ ಮೊಸರು ಇರುತ್ತೆ ನೋಡಿ, ಮನೆಯಲ್ಲಿ ಮಾಡಿರೋ ಮೊಸರನ್ನ ತೊಗೊಂಡ್ರೆ ಇನ್ನೂ ಸ್ವಲ್ಪ ರುಚಿಯಾಗಿ ಬರುತ್ತೆ ಚಟ್ನಿ, ಬೆಟ್ಟಿಗೇರಿ ಚಟ್ನಿ. ಇವಾಗ ನಾನು ಶೇಂಗಾ ಪುಡಿನ ಮಾಡ್ಕೊಂಡಿದ್ದೀನಿ ನೋಡಿ, ಅದಕ್ಕೆ ಒಂದು 3 ರಿಂದ 4 ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ. ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಮೊಸರು ಹುಳಿ ನೋಡಿಕೊಂಡು ಕೂಡ ನೀವು ಹಾಕೋಬೇಕಾಗುತ್ತೆ. ನಂದಿಲ್ಲಿ ಮೊಸರು ಹುಳಿ ಇಲ್ಲ, ಅದಕ್ಕೋಸ್ಕರ ನಾನು ಇಷ್ಟು ಕ್ವಾಂಟಿಟಿಯಲ್ಲಿ ಹಾಕೋತಾ ಇದ್ದೀನಿ. ಇದನ್ನು ಮಿಕ್ಸಿ ಜಾರಲ್ಲಿ ಒಂದ್ಸಲ ರೌಂಡ್ ಹಾಕ್ಕೊಂಡ್ಬಿಟ್ರೆ, ಒಂದು ಮಿಕ್ಸಿಗೆ ಒಂದೇ ಸಲ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಅದು ಈ ಥರ ಬರುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿನ ನೀರು ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ. ನೀವು ಕನ್ಸಿಸ್ಟೆನ್ಸಿ ಆಮೇಲೆ ಕೂಡ ಮಾಡ್ಕೋಬೋದು. ಜಸ್ಟ್ ನಾನು ಶೇಂಗಾ ಪುಡಿ ಮತ್ತು ಅದಕ್ಕೆ ಮೊಸರು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಇಡ್ತಾ ಇದ್ದೀನಿ ಈ ಕಡೆ ಸೈಡಲ್ಲಿ. ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಿಡೋದ್ರಿಂದ, ಎರಡನ್ನೂ ಮಿಕ್ಸ್ ಮಾಡಿಡೋದ್ರಿಂದ ರುಚಿ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಮೊಸರಲ್ಲಿ ನೆನೆ ಹಾಕಿದರೆ. ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಚಟಪಟ ಅನ್ನಬೇಕು. ಬೆಟ್ಟಿಗೇರಿ ಚಟ್ನಿ ಮಾಡೋದಕ್ಕೆ ಸ್ವಲ್ಪ ಒಗ್ಗರಣೆನ ಖಡಕ್ಕಾಗಿರಬೇಕು. ಅದಕ್ಕೋಸ್ಕರ ಸಾಸಿವೆ ಸ್ವಲ್ಪ ಚಟಪಟ ಸೌಂಡ್ ಆದಮೇಲೆ ಜೀರಿಗೆ ಹಾಕೋಬೇಕಾಗುತ್ತೆ. ಜೀರಿಗೆ ಕಲರು ಚೇಂಜ್ ಆಗಬೇಕು, ಹಸಿ ವಾಸನೆ ಹೋಗಬೇಕು ಜೀರಿಗೆದು. ನೋಡಿ ಈ ಥರ. ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಇವಿಷ್ಟೂ ಹಾಕ್ಕೊಂಡು ಕಲರ್ ಚೇಂಜ್ ಆಗಬೇಕು ಒಗ್ಗರಣೆಯಲ್ಲಿ. ಅಂದರೆ ಈರುಳ್ಳಿನ ಹಾಕ್ಕೊಳ್ಳೋಕೆ ಹೋಗಬೇಡಿ ಸಡನ್ನಾಗಿ. ಮೆಣಸಿನ್ಕಾಯಿ ಹಾಕ್ಕೊಂಡಾದಮೇಲೆ ಈ ಥರ ಕಲರ್ ಚೇಂಜ್ ಆಗಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ. ಅಂದರೆ ಖಾರ ಎಣ್ಣೆಯಲ್ಲಿ ಬಿಟ್ಟರೆ ಅದು ಬೆಟ್ಟಿಗೇರಿ ಚಟ್ನಿಗೆ ಟೇಸ್ಟು ಅದೇ ಒಂಥರ ಟೇಸ್ಟು. ಸೊ ಅದಕ್ಕೋಸ್ಕರ 1 ನಿಮಿಷ ಆಗೋ ತನಕ ನಾವು ಮೆಣಸಿನ್ಕಾಯಿನ ಏನು ಮಾಡಬೇಕು, ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ. ಮೆಣಸಿನ್ಕಾಯಿ ಕಲರು ಚೇಂಜ್ ಆದಮೇಲೆ ನಾವು ಈರುಳ್ಳಿ ಹಾಕೋಬೇಕಾಗತ್ತೆ. ಇವಾಗ ಸ್ವಲ್ಪ ಚೇಂಜ್ ಆಗಿದೆ, ಅದಕ್ಕೋಸ್ಕರ ನಾನು ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡಾದಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಈರುಳ್ಳಿನ ನಾವು ಬೇಯಿಸ್ಕೋಬೇಕಾಗಿಲ್ಲ, ಜಸ್ಟ್ ಎಣ್ಣೆಯಲ್ಲಿ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಈರುಳ್ಳಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕ್ಕೊಂಡು, ಹಾಗೆ ಈ ಬೆಟ್ಟಿಗೇರಿ ಚಟ್ನಿಗೆ ಮೇನ್ ಬಂದುಬಿಟ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳೇಬೇಕು. ಸಕ್ಕರೆ ಇಲ್ಲ ಅಂದರೆ ಬೆಟ್ಟಿಗೇರಿ ಚಟ್ನಿ ಚೆನ್ನಾಗಿ ಬರೋದಿಲ್ಲ. ಸೊ ನಾನು ಈರುಳ್ಳಿ ಹಾಕಿದ ತಕ್ಷಣ ಉಪ್ಪು ಮತ್ತು ಸಕ್ಕರೆನ ಎರಡನ್ನೂ ಆ್ಯಡ್ ಮಾಡ್ಕೊಂಡ್ಬಿಟ್ಟೆ. ಹಾಗೆ ಅರಿಶಿನ ಕೂಡ ಅಷ್ಟೇ. ಈ ಚಟ್ನಿಗೆ ಅರಿಶಿನ ಮತ್ತು ಸಕ್ಕರೆ ಎರಡನ್ನೂ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳಬಹುದು ಈ ಚಟ್ನಿಗೆ. ನೋಡಿ, ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಗ್ಯಾಸನ್ನು ನಾನು ಆಫ್ ಮಾಡ್ಕೊಂಡ್ಬಿಟ್ಟು ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್, ನಾನು ಗ್ಯಾಸ್ ಆನ್ ಇಟ್ಟಿಲ್ಲ. ಯಾಕೆಂದರೆ ಈರುಳ್ಳಿ ಅದನ್ನು ನಾವು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗಿಲ್ಲ. ಈರುಳ್ಳಿನ ಒಟ್ಟು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಕಲಸಿಟ್ಟು ನಾವು ಅದನ್ನು ಕಲಿಸ್ಕೊಂಡಿದ್ದೀವಲ್ವ, ಆವಾಗಲೇ ಮೊಸರು ಮತ್ತು ಶೇಂಗಾದ ಪುಡಿನ
ಅದನ್ನು ಇವಾಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡೇ ಹಾಕ್ಕೋಬೇಕು. ಗ್ಯಾಸ್ ಆನ್ ಮಾಡ್ಕೊಂಡು ಹಾಕ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಗ್ಯಾಸ್ ಆನ್ ಮಾಡ್ಕೊಂಡು ಹಾಕಿದರೆ ಅದು ಕರೆಕ್ಟಾಗಿ ಬರೋದಿಲ್ಲ ಚಟ್ನಿ. ಅದಕ್ಕೋಸ್ಕರ ಗ್ಯಾಸ್ ಆಫ್ ಮಾಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಈ ಥರ ಕರೆಕ್ಟಾಗಿ ಬರುತ್ತೆ. ಹಾಗೆ ಉಪ್ಪು ಖಾರ ಹುಳಿನ ಎಲ್ಲನೂ ನೋಡ್ಕೊಂಡು ಆದಮೇಲೆ ನಿಮಗೆ ಕರೆಕ್ಟಾಗಿ ಕಾಂಬಿನೇಷನ್ ಆಗ್ತಿತ್ತು ಅಂದರೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಏನು ಆ್ಯಡ್ ಮಾಡಬೇಕಾಗಿಲ್ಲ. ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದಾಗ ಸಕ್ಕರೆ ಕಡಿಮೆ ಅನ್ನಿಸ್ತು, ಅದಕ್ಕೆ ಸಕ್ಕರೆ ಹಾಕ್ಕೊಂಡೆ. ಇವಾಗ ಪಡ್ಡನ್ನು ನೋಡಿ, ನಾನು ಈ ಥರ ಪಡ್ಡಿನ ಮಣಿ ಇದೆ. ಸೊ ನಿಮ್ಮ ಹತ್ರ ಯಾವ ಥರ ಇದೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಫಸ್ಟಿಗೆ ಎಣ್ಣೆನ ಹಾಕ್ಕೊಂಡು ಎಣ್ಣೆನ ಸ್ವಲ್ಪ ಕಾಯಬೇಕು ಪಡ್ಡಿನ ಮನೆಯಲ್ಲಿ. ಕಾದಾದ್ಮೇಲೆ ಹಾಕೋಬೇಕಾಗುತ್ತೆ ಪಡ್ಡು. ಸ್ವಲ್ಪ ಕಾದಿಲ್ಲ ಅಂದರೆ ಪಡ್ಡು ಚೆನ್ನಾಗಿ ಬರೋದಿಲ್ಲ. ನೋಡಿ ಹಾಕಿದ್ಮೇಲೆ ಈ ಥರ ಮೇಲ್ಗಡೆ ಉಬ್ಬೋ ಚಾನ್ಸಸ್ ಇರುತ್ತೆ ಪಡ್ಡು. ಅದಕ್ಕೋಸ್ಕರ ಎಣ್ಣೆ ಕಾದಾದಮೇಲೆ ಪಡ್ಡನ್ನು ಹಾಕ್ಕೊಂಡು ಈ ಥರ ಮುಚ್ಚಿಡಬೇಕಾಗತ್ತೆ. ಒಂದು 2 ಮಿನಿಟ್ಸು ಈ ಥರ ಮುಚ್ಚಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರುತ್ತೆ ಎಲ್ಲನೂ. ಎಲ್ಲಿ ಒಂಚೂರು ತವಾಕ್ಕೆ ಹತ್ಕೊಳ್ಳೋದಿಲ್ಲ. ಎಷ್ಟು ಚೆನ್ನಾಗಿ ಎದ್ದು ಹಾಗೆ ಫಳ್ಳಾಗಿ ಕೂಡ ಬರ್ತವೆ. ಎಲ್ಲನೂ ಈ ಥರ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಪಡ್ಡಿನ ಮನೆಗೆ ನಾವು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಡಬೇಕಾಗುತ್ತೆ. ಏಕೆಂದರೆ ಸುತ್ತ ಎಲ್ಲ ಪಡ್ಡು ಹಾಕಿರೋದ್ರಿಂದ ಬೇಗ ಬೇಯೋ ಚಾನ್ಸಸ್ ಇರೋದಿಲ್ಲ. ಅದಕ್ಕೋಸ್ಕರ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ. ಇವಾಗ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಬೆಂತಾ ಇದೆ. ಮತ್ತೊಂದು ಸತಿ ನಾನು ಪ್ಲೇಸ್ನ ಚೇಂಜ್ ಮಾಡ್ತಾಯಿದ್ದೀನಿ ಅಷ್ಟೇ, ಏಕೆಂದರೆ ಚೆನ್ನಾಗಿ ಬೇಯಲಿ ಅಂತ. ಅದಕ್ಕೆ ಪ್ಲೇಸ್ ಚೇಂಜ್ ಮಾಡ್ಕೋತಾ ಇದ್ದೀನಿ. ಈ ಕಡೆ ಎರಡು ಸೈಡು ಬೆಂದಿದೆ ಅಂತ ಅನಿಸಿದಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ತೆಗೀರಿ. ಯಾಕೆಂದರೆ ಒಳಗಡೆ ಹಸಿ ಇರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ತಕ್ಕೊಂಡ್ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಡ್ಡು. ಕಲರು ಕೂಡ ಅಷ್ಟೇ, ನಾವು ಸಕ್ಕರೆ ಹಾಕ್ಕೊಳ್ಳೋದ್ರಿಂದನೇ ಕಲರು ಅಷ್ಟು ಚೆನ್ನಾಗಿ ಬರ್ತದೆ. ಇಲ್ಲಾಂದರೆ ಸಕ್ಕರೆ ಹಾಕಿಲ್ಲ ಅಂದರೆ ಕಲರ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಮೆಂತೆನೂ ಕೂಡ ಹಾಕಿರ್ತೀವಲ್ವ, ಅದಕ್ಕೋಸ್ಕರ ಅಷ್ಟು ಚೆನ್ನಾಗಿ ಬರುತ್ತೆ. ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಕೊಡ್ರಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್.